ಏಳಮ್ಮ ತುಳಸಿ ಕೋಮಲವೇಣಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪವಿತ್ರ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಾಗಲಿ ಗ್ರಾಮದಲ್ಲಿ ವರ್ಕ್ ಫ್ರಮ್ ವರ್ಕರ್ ಆಗಿ ಎಜುಕೇಷನಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. 5 ತಿಂಗಳಿಂದ ವರ್ಕ್ ಮಾಡ್ತಿದ್ದೀನಿ ವಿಶ್ವಗ್ರಹ ಯೋಜನೆ ಸೊಲ್ಯೂಷನ್ನಲ್ಲಿ. ಚೆನ್ನಾಗಿ ಕೆಲಸ ನಡೀತಾ ಇದೆ. ನನಗೆ ಭಾಳ ಖುಷಿಯಾಗಿದೆ ಇದರಲ್ಲಿ ಕೆಲಸ ಮಾಡೋಕತ್ತಿ. ನಾನು ಫಸ್ಟ್ಗೆ ಟೈಲರ್ ಆಗಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಈಗ 5 ತಿಂಗಳಿಂದ ವಿಶ್ವಗ್ರಹ ಯೋಜನೆ ಸೊಲ್ಯೂಷನ್ನಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಫಸ್ಟ್ಗೆ ಫೀಲ್ಡ್ ವರ್ಕಲ್ಲಿ ಹೋಗ್ಬೇಕಾದ್ರೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಬೈತಾರೆ, ವಾಪಸ್ ಕಳಿಸ್ತಾರೆ ಅನ್ನೋದು ಭಾಳ ಹೆದರಿಕಿತ್ತು. ಆಮೇಲೆ ನಾನು ಹೋಗ್ತಾ ನಾನು ಯಾವ ಥರ ಮಾತಾಡಬೇಕು, 1 ಸರಿ ಅಲ್ಲ 2 ಸರಿ ಅಲ್ಲ 3 ಸರಿ ಮೀಟಿಂಗ್ ಬಂದಮೇಲೆ ಪೇರೆಂಟ್ಸ್ ಹತ್ರ ಯಾವ ಥರ ಮಾತಾಡಬೇಕು, ಮಕ್ಳ ಹತ್ರ ಯಾವ ಥರ ಮಾತಾಡಬೇಕು ನಾನು ಅಂತ ಸರ್ ಹೇಳ್ಕೊಟ್ಮೇಲೆ ನಾವು ಯಾವ ಥರ ಮಾತಾಡ್ಬೇಕಂತ ಕಲಿತ್ಮೇಲೆ ಸರ್ ಈಗ ಸ್ಟೂಡೆಂಟ್ ಅಡ್ಮಿಷನ್ ಆಗ್ತಿದ್ದವು. ಪೇರೆಂಟ್ಸ್ ಹತ್ರ ರೆಸ್ಪಾನ್ಸು ಚೆನ್ನಾಗಿ ಬರ್ತೈತಿ. ನಾವು ಸರ್ ಅವ್ರಿಗೆ ಮನೆಗೆ ಹೋಗಿ ಮಾಹಿತಿ ಹೇಳಿ ಈ ಥರ ಇದೆ ಈ ಥರ ಇಲ್ಲ ಅಂತೇಳಿ ಮಕ್ಕಳು ಜಾಯಿನ್ ಮಾಡಿಸ್ಕೊತೀವಿ. ನಮ್ಮ ಪೇರೆಂಟ್ಸ್ ಮನೆಯಲ್ಲೇ ಹೋಗಿದ್ವಿ ಸರ್ ಬಾಗಲಿಯಲ್ಲಿ. ಸರ್ ಅವರು ಪೇರೆಂಟ್ಸು ಅವ್ರ ಮನೇಲಿ 3 ಜನ ಸ್ಟೂಡೆಂಟ್ ಇದ್ರು ಸರ್. ಅವ್ರು ಹೇಳಿದ್ರು ಅವ್ರಿಗೆ ಏನೇನು ಗೊತ್ತಿಲ್ಲ ಸರ್, ABCD ಗೊತ್ತಿಲ್ಲ ಮಕ್ಕಳಿಗೆ. ಆಮೇಲೆ ನಾವು ಹೇಳಿದ್ವಿ, ಹಿಂಗ್ರಿ ನಿಮ್ಮ ಮಕ್ಳಿಗೆ ಏನು ಬರಲ್ಲ, ಸುಮ್ಮನೆ ಯಾಕೆ ಮನೇಲಿ ಇಟ್ಕೊಂತೀರಿ, ಕಳಿಸ್ರಿ ಟ್ಯೂಷನ್ಗೆ. 3,540 ರೂಪಾಯಿ ಕಟ್ಟಿ ನಿಮಗೆ ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ. ನಾಳೆ ನಿಮಗೆ 3,000 ರೂಪಾಯಿ ರಿಟರ್ನ್ ಕೊಡ್ತೀವಿ. ನಾವೇನು ಅದನ್ನೇ ಇದನ್ನು ಮಾಡಲ್ಲ, ಫೀಸ್ ಏನಿಲ್ಲ, ಏನು GST ಅಷ್ಟೇ ನಮ್ಮ ಮೂರ್ಖನದಂತ ಹೇಳಿದ್ವಿ ಸರ್. ಅದಕ್ಕೆ ಬಿಡಮ್ಮ 3 ಮಕ್ಕಳದಾವು ನಮಗೆ ಬೇಡ ಅಂತಂದು ಬೇಡ ನಾವಿನ್ನು ಮಾತಲ್ಲಿನೂ ಮಾತಾಡ್ತಿದ್ದಂಗೆ ಬೇಡ ಹೋಗಮ್ಮ ಅಂತ ಕಳಿಸ್ಬಿಟ್ರಿ ಸರ್. ಅದೊಂದು ಸ್ವಲ್ಪ ನನಗೆ ಭಾಳ ಇದಾಗಿ 1-2 ದಿನ ಹೋಗಿದ್ದಿಲ್ಲ ಸರ್. ಎಲ್ಲರೂ ಹಿಂಗೆ ಮಾಡ್ತಾರನ್ನ ಅಂತಂದು. ಆಮೇಲೆ ಇನ್ನೊಂದು 2 ಮನೆಗೆ ಹೋದ್ಮೇಲೆ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಮೇಲೆ ಅವಾಗ ನನಗೆ ಭಾಳ ಖುಷಿ ಆಗಿಂದ ವರ್ಕ್ ಮಾಡ್ತಿದ್ದೀವಿ. ಇಲ್ಲ ಸರ್, ಫೀಲ್ಡ್ ವರ್ಕ್ ಅಂದರೆ ಏನು ಮುಜುಗರಲ್ಲ ಸರ್. ನಮಗೆ ಒಂದು 4 ಜನ ಪರಿಚಯ ಇಲ್ದವ್ರು ಪರಿಚಯ ಆಗಿ ನಮಗೆ ಗುರ್ತಿಸ್ತಾರೆ ಸರ್. ಇವರು ಅವತ್ತು ಬಂದಿದ್ರು ನಮ್ಮ ಮನೆಗೆ, ಇವ್ರು ಈ ಥರ ಮಾತಾಡಿದರು, ಚೆನ್ನಾಗಿ ಹೇಳ್ಕೊಡ್ತಾರೆ, ಟ್ಯೂಷನ್ ಸೆಂಟ್ರ್ ಚೆನ್ನಾಗಿ ನಡ್ಸ್ಕೊಂತ ಹೋಗ್ತೈತಿ, ನಮ್ಮ ಮಗು ಇಲ್ಲಿ ಕಲ್ತಿದ್ದಕ್ಕೂ ಸಾರ್ಥಕ ಆಗೈತಿ ಅನ್ನಂಗೆ ನಾವು ಎಲ್ಲರೂ ಹೋದ್ರೂ ಏನ್ರಿ ಮೇಡಮರೇ ಚೆನ್ನಾಗಿದ್ದೀರಾ ಅಂತ ನಾವು ಏನಿಲ್ಲ ಅಂದ್ರೆ ಒಂದು 14 ಸ್ಟೂಡೆಂಟ್ ಅಡ್ಮಿಷನ್ ಮಾಡಿಸಿದ್ದೀವಿ ಸರ್. ನಮಗೆ ಭಾಳ ಖುಷಿ ಐತಿ. ಪೇರೆಂಟ್ಸು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೂ ಕೂಡ ನಾವು ಈಗ ಟ್ರೈನರ್ಗಳು ಇಲ್ಲ ಸರ್ ನಮ್ಮ ಊರಲ್ಲಿ ಬಾಗಲಿಯಲ್ಲಿ. ಟ್ರೈನರ್ ರಿಸೈನ್ ಮಾಡಿದ್ದಾರೆ. ಅದರಲ್ಲಿ ನಾವು ಕ್ಲೋಸ್ ಮಾಡೋದು ದೊಡ್ಡದಲ್ಲ. ನಾವು ಮಕ್ಕಳಿಗೆ ಪಾಪ ನಂಬಿ ಇದನ್ನು ಮಾಡಿರ್ತಾರಂತ ಹೇಳಿ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಕ್ಲೋಸ್ ಮಾಡಬಾರ್ದು ಬಾಗಲಿಯಲ್ಲಿ ಸೆಂಟ್ರು ಅಂತೇಳಿ ನಾವೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿದ್ವಿ. ನಾವು ಶುರು ಮಾಡಿದ್ದು ಸರ್ ಫಸ್ಟು ಆಫೀಸಿಗೆ ಬಂದ್ವಿ ಸರ್. ಆಫೀಸಿಗೆ ಬಂದು ಎಲ್ಲರ ಹತ್ರ ಮಾತಾಡಿದ್ವಿ, ಏನು ಎಂತ ಅಂತ ಕೇಳಿದ್ವಿ. ಈ ಥರ ಮಾಡಬೇಕು, ಈ ಥರ ಇಲ್ಲ, ಈ ಥರ ಫೀಲ್ಡ್ಗೆ ಹೋಗ್ಬೇಕು, ಪೇರೆಂಟ್ಸ್ ಹತ್ರ ಯಾವ ಥರ ಮಾತಾಡಬೇಕು, ಸ್ಟೂಡೆಂಟ್ ಹತ್ರ ಯಾವ ಥರ ಮಾತಾಡಬೇಕು, ಆ ಸ್ಟೂಡೆಂಟ್ಗೆ ಏನು ಕ್ವಶನ್ ಕೇಳ್ಬೇಕು ಅನ್ನೋದೆಲ್ಲ ಕೇಳಿದ್ರು ಸರ್. ಆಮೇಲೆ ನಾವು ಹೋಗಿ ಫೀಲ್ಡ್ ವರ್ಕಿಗೆ ಮಾಡಿದ್ವಿ ಸರ್. ಫೀಲ್ಡ್ ವರ್ಕ್ ಪೇರೆಂಟ್ಸ್ ಹತ್ರ ಮಾತಾಡಿದ್ವಿ. ಅವರು ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದರು, ನಾವು ರೆಸ್ಪಾನ್ಸ್ ಕೊಟ್ಟು ಏನು 2-3 ಹತ್ರ ಒಂದು ಸ್ವಲ್ಪ ಪೇರೆಂಟ್ಸ್ ರೆಸ್ಪಾನ್ಸ್ ಚೆನ್ನಾಗಿ ಮಾಡಲಿಲ್ಲ ಸರ್. ಈಗ ಎಲ್ಲ ಕಡೆಗೆ ಚೆನ್ನಾಗಿ ಮಾಡ್ತೀವಿ. ವಿಶ್ವಗ್ರಹ ಕಂಟಿನ್ಯೂ ಇದೇ ಥರನೇ ನಡಿಬೇಕು. ಅದು ಎಷ್ಟು ಜನ ಏನು ಮಾಡಿದ್ರು ಮುಚ್ಚಬಾರ್ದು, ಕಂಟಿನ್ಯೂ ನಡ್ಕೊಂತಲೇ ಇರ್ಬೇಕು ಸರ್. ನಮ್ಮಂಥ ಮಹಿಳೆಯರಿಗೆ ಇನ್ಸ್ಪಿರೇಷನ್ ಆಗ್ಬೇಕು ಸರ್ ಇದು.